ಕಂಪನಿ ಸೇರಿ ಫೆಬ್ರವರಿಗೆ 2 ವರ್ಷ ಆಗ್ತಿದ್ವಿ. ನನಗೆ ಒಬ್ಬರು ನನ್ನ ಫ್ರೆಂಡ್ ಆಫರ್ ಚಾನ್ಸ್ ಕೊಟ್ಟಿದ್ದಿಲ್ಲ. ಅವ್ರು ಬಂದು ಪದೇ ಪದೇ ಕರೀತಿದ್ರೆ ನಾನು ಹೋಗಿ ಬಿಡ ಏನು ಬೇಡ ಅಂತ ನಾನು ಈ ಥರ ಥಿಂಕ್ ಮಾಡಿ ಬಿಟ್ಟಿದ್ದೆ. ಬಟ್ ನಾನು ಮದುವೆ ಆಗಿ ಒಂದು ಹೌಸ್ ವೈಫ್ ಆಗಿ ಒಂದು ಪಾಪು ಆಗಿ ನನ್ನ ಕಡೆ ಮಾಡಕ್ ಆಗ್ತಿದ್ದಿಲ್ಲ ಅಂದ್ಕೊಂಡಿದ್ದೆ. ನಾನು ಬೇರೆ ಕಡೆ ಜಾಬ್ಗೆಲ್ಲ ಕೇಳಕ್ ಹೋಗಿದ್ದೆ. ನನಗೂ ಎಲ್ಲ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗೈತಿ. 8,000 ಕೊಡ್ತೀನಿ, ಇಲ್ಲ 9,000 ಕೊಡ್ತೀನಿ. 8,000 9,000 ರೂಪಾಯಿದಾಗ ಏನು ಆಗಂಗಿಲ್ಲ. ಯಾಕೆಂದ್ರೆ ಒಂದು ಫ್ಯಾಮಿಲಿ ನಡಿಬೇಕಂದ್ರೆ 8,000 ರೂಪಾಯಿದಾಗ ಏನು ಆಗಲ್ಲ ಅನ್ಕೊಂಡು ಬೇರೆ ಕಡೆ ಎಲ್ಲಿ ಜಾಬ್ ನೋಡೋದಕ್ಕೆ ಬಿಟ್ಟೆ, ಟ್ರೈ ಮಾಡೋದಕ್ಕೆ ಬಿಟ್ಟುಬಿಟ್ಟೆ. ಸೊ ಆದ್ರೆ ಏನ್ ಮಾಡೋದು, ನನ್ನ ಫ್ರೆಂಡ್ ಒಂದ್ಸರಿ ಚಾನ್ಸ್ ಕೊಟ್ಟಿದ್ದಕ್ಕೆ ನಾನು ನೋಡಿದ್ರಾಯ್ತು ಅಂತ ಬಂದವಳು. ಸೊ ನೋಡಿದ್ರಾಯ್ತು ಅಂತ ಬಂದಾಗ ಮದ್ವೆ ಮೇಲಿರೋದು ಹೆಲ್ತ್ ಬಗ್ಗೆ. ಸೊ ನಮ್ಮ ಮನೆಯೊಳಗೆ ನಮ್ಮ ಮಮ್ಮಿಯರಿಗೆ BP ಇತ್ತು. ಸೊ ಅವರು ತುಂಬಾ ಫ್ಯಾಟ್ ಇದ್ದಾರೆ. ಅವ್ರಿಗೆ ಏನಾಗ್ತಿತ್ತು, ಸ್ವಲ್ಪ ಮಾತಾಡೋದಕ್ಕೆ ದಮ್ ಹತ್ತಿತ್ತು. ಆಮೇಲೆ ಏನ್ ಮಾಡ್ತಿತ್ತು, ಒಂದು ಗುಳಿಗೆಗೆ 10 ರೂಪಾಯಿ. ಮತ್ತೆ ಅವ್ರು ಡೈಲಿ ಒಂದೊಂದು ಗುಳಿಗೆ ತಗೊಂಡ್ರೆ ಡಾಕ್ಟರ್ ಏನ್ ಹೇಳ್ತಾರೆ, ಜಾಸ್ತಿ ಗುಳಿಗೆ ಕೊಡ್ತಾರೆ. ಸೊ ಆಮೇಲೆ ಏನೋ ಸೈಡ್ ಎಫೆಕ್ಟ್ ಆಗ್ತದೆ, ಇಲ್ಲ ನೀವು ಜಾಸ್ತಿ ಗುಳಿಗೆ ತಗೊಂಡ್ರಿ ಅಂತ ಕಿಡ್ನಿ ಫೇಲ್ ಆಗ್ಯಾವ, ಅದಕ್ಕೆ ನೀವು ಫ್ಯಾಟ್ ಆಗಿರಿ, ಈ ತರ ಒಂದು ಏನ್ ಮಾಡ್ತಾರೆ ರೀಸನ್ ಕೊಡ್ತಾರೆ. ಆ ಉದ್ದೇಶಕ್ಕೆ ನಾ ಏನ್ ಮಾಡ್ದೆ, ನೋನಿಯನ್ನ ಕೊಡಿಸಿದೆ ಅವ್ರಿಗೆ. ಸೊ ಇವಾಗ ಹೇಳ್ತೀನಿ, ಅವ್ರು ಯೂಸ್ ಮಾಡೋದು 1.5 ವರ್ಷ ಆಯ್ತು. ಡಾಕ್ಟರ್ ಹೇಳ್ತಾರೆ ನೋನಿ ತಗೋರಿ, ಟ್ಯಾಬ್ಲೆಟ್ಸ್ ಬಿಡ್ರಿ ಅಂತ ಹೇಳಿ. ಈಗ 2 ದಿನದ ಮುಂಚೆ ಏನ್ ಮಾಡಿದ್ರು ಅಂದ್ರೆ, ನನಗೆ ಇಲ್ಲಿ ಬಂದಿದ್ದೆ ಆಫೀಸಿಗೆ. ಅವಾಗ ಏನಾಯ್ತು, ಮಮ್ಮಿಯರಿಗೆ ಫುಲ್ ಜ್ವರ ಬಂದಿದ್ವು, ತಲೆ ಎಲ್ಲ ಭಾಳ ಪೇನ್ ಬರಾತೈತೆ ಅಂತ ನೈಟ್ ಏನ್ ಮಾಡ್ತೀವಿ, ನೋನಿ ಕ್ಯಾಪ್ಸೂಲ್ ಕೊಟ್ಟೆ ಅವ್ರಿಗೆ. ಸೊ ಅದನ್ನ ಯೂಸ್ ಮಾಡಿದ್ದಕ್ಕೆ ಅವ್ರು ಏನ್ ಮಾಡಿದ್ರು, ಆರಾಮಾಗಿ ಮಲ್ಕೊಂಡ್ರು. ಬೆಳಗ್ಗೆ ಜ್ವರ ಬಂದಿದ್ದಕ್ಕೆ ಅವ್ರು ಡಾಕ್ಟರ್ ಕರ್ಸಿದ್ರು. ಇಲ್ಲಿ ಬರೂರೊಳಗೆ ESF ಹಾಸ್ಪಿಟಲ್ ಒಳಗೆ ಡಾಕ್ಟರ್ ಕಾಮತ್ ಅಂತಿದ್ದಾರೆ. ಸೊ ಅವ್ರು ಏನ್ ಮಾಡಿದ್ರು, ನಮ್ಮ ಮಮ್ಮಿಯರಿಗೆ ಹೇಳಿದ್ರು ಶುಗರ್ ಜಾಸ್ತಿ ಆಗೈತಿ ಅಂತ. ಆ ಶುಗರ್ ಜಾಸ್ತಿ ಆಗೈತೆ ಅಂದ್ರೆ ನಮ್ಮ ಮಮ್ಮಿಯರು ಹೇಳಿದ್ರು, ಈ ತರ ನನ್ನ ಮಗಳು ವರ್ಕ್ ಮಾಡ್ತಾರೆ, ಅಲ್ಲಿ ಹೆಲ್ತ್ ಪ್ರಾಡಕ್ಟ್ಸ್ ತಂದಿಟ್ಟಾಳ, ತೋರಿಸಿದ್ರು ಅವ್ರಿಗೆ. ಅವಾಗ ಡಾಕ್ಟರ್ ಹೇಳಿದ್ರೆ ಯಾವ್ದೇ ರೀತಿ ಶುಗರ್ ಗುಳಿಗೆ ಕೊಡಂಗಿದ್ರಿ, ಇದನ್ನೇ ಯೂಸ್ ಮಾಡ್ರಿ ಅಂತ ಹೇಳಿ. ಬಟ್ ನಂದು ನೆಕ್ಸ್ಟ್ ಪ್ಲಾನ್ ಏನೈತಿ, ನಾ ಅವ್ರಿಗೆ ಪ್ಲಾನ್ ಕೊಡ್ಬೇಕು, ನಾ ಅವ್ರದ ಸೇಫ್ ತೆಗಿಬೇಕು. ಸೊ ಯಾಕಂದ್ರೆ ಡಾಕ್ಟರ್ ಎಲ್ಲ ಎಷ್ಟೆಷ್ಟು ರೊಕ್ಕ ಖರ್ಚು ಮಾಡಿ ಹಾಸ್ಪಿಟಲ್ ಹೋಗಿ ತೋರಿಸ್ಕೊಂಡ್ ಬಂದಾರೆ, ಬಟ್ ಯಾರಿಗೂ ಆರಾಮಾಗಿಲ್ಲ. ಬಟ್ ಇದನ್ನ ಯೂಸ್ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಆರಾಮ ಆಗ್ತೈತಿ. ನಮ್ಮ ಮನೆಯೊಳಗಷ್ಟು ಆರಾಮ ಇರೋದಲ್ಲ, ಆರಾಮ ಆಗ್ಬೇಕು. ಸೊ ಇದೇ ರೀತಿ ಆಮೇಲೆ ಫ್ಯಾಮಿಲಿ ಒಳಗೆ ಬಹಳ ರಿಜೆಕ್ಷನ್ ಬಂದ್ರು. ನಿನ್ ಕಡೆ ಏನ್ ಆಗ್ತೈತಿ, ಒಂದು ಪಾಪು ಐತಿ, ಇವಾಗ 3 years ಪಾಪು, ಏನ್ ಮಾಡ್ತಿದ್ವಿ, ಸಣ್ಣ ಪಾಪು ಐತಿ, ಅದನ್ನ ಹಿಡ್ಕೊಂಡು ಏನ್ ಮಾಡಕ್ ಆಗ್ತೈತಿ ಹಿಂಗ ಈ ತರ ಹೇಳಿದ್ರು. ಬಟ್ ಬಹಳ ಸಫರ್ ಆಗಿದ್ದೆ. ಬಟ್ ನಮ್ಮ ಸೀನಿಯರ್ಸ್ ನಂಗೆ ಥ್ಯಾಂಕ್ಸ್ ಹೇಳ್ಬೇಕು, ಇಲ್ಲ ನಿಮ್ ಕಡೆ ಆಗ್ತೈತಿ, ನೀವು ಮಾಡಿ ನೋಡು ಅಂತ ಹೇಳಿದ್ರು. ಸೊ ಅದೇ ರೀತಿ ನಾವು ವರ್ಕ್ ಮಾಡ್ತಾ ಮಾಡ್ತಾ ಲಾಸ್ಟ್ ನಮ್ಮ ಮಮ್ಮಿಯರಿಗೆ ಆನಿವರ್ಸರಿ ಇತ್ತು ಸರ್, ಕಂಪನಿ ಆನಿವರ್ಸರಿ ಇತ್ತು ಸರ್. ಅವ್ರಿಗೆ ಗೊತ್ತಿಲ್ಲ 18,000 ಕೊಟ್ಟು ಗೋಲ್ಡ್ ರಿಂಗ್ ಕೊಡಿಸಿದ್ದಾರೆ. ಮೊಬೈಲ್ ಕೇಳ್ತಿದ್ರು, ನಮ್ಮ ತಮ್ಮನ ಸ್ಕ್ರೀನ್ ಟಚ್ ಇತ್ತು, ನಮ್ದು ಸ್ಕ್ರೀನ್ ಟಚ್ ಇತ್ತು. ನಾವು ಮೊಬೈಲ್ ನಾಯರಿಗೆ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಯಾಕೆ ನಮ್ಗೆ ಹಿಡ್ಕೊಳಕ್ ಟೈಮ್ ಇರಂಗಿಲ್ಲ, ಮನೆಯವ್ರಿಗೆ ಯಾವಾಗ ಕೊಡ್ಬೇಕು. ಸೊ ಅವಾಗ ಏನ್ ಹೇಳ್ತಿದ್ರು, ನೀವು ಒಂದು ಕ್ಷಣ ಮೊಬೈಲ್ ಬಿಟ್ಟಿರಂಗಿಲ್ಲ, ಒಂದು ಕ್ಷಣ ಮೊಬೈಲ್ ಕೊಡಲ್ಲ ಅಂತಿದ್ರು. ನಾನು ಕೊಡಲ್ಲ ಬಿಡ, ಕೊಡಿಸ್ತೀನಿ ಬಿಡ ಅಂತ ಹೇಳ್ತಿದ್ದೆ. ಬಟ್ ಅವ್ರು ಏನ್ ಹೇಳ್ತಿದ್ರು, ಬರೀ ಮಾತಷ್ಟೇ ನಿಲ್ಲ ಅಂತಿದ್ರು. ಬಟ್ ಅವತ್ತು ಏನ್ ಮಾಡಿದೆ ಅಂದ್ರೆ, ಅವ್ರಿಗೆ 8,000 ಕೊಟ್ಟು ಮೊಬೈಲ್ ಕೊಡಿಸಿದ್ದೆ. ಬಟ್ ನಾನು ಅದೇ ರೀತಿ ವರ್ಕ್ ಮಾಡ್ತಾ ಮಾಡ್ತಾ ಅವ್ರ 22,000 ಕೊಟ್ಟು ಮೊಬೈಲ್ ತಗೊಂಡಿದ್ದೆ. ಈಗ ಮದ್ವೆ ಆಗೈತೆ ಅಂತಂದ್ರ ಅವ್ರ ಆಸೆ ಡ್ರೀಮ್ಸ್ ಕನಸು ಭಾಳ ಇರ್ತಾವ. ಹೆಣ್ಮಕ್ಳು ಮದ್ವೆ ಆದ್ಮೇಲೆ ಎಲ್ಲ ಕಟ್ಟಿಟ್ಟು ಬಿಡ್ಬೇಕು. ಅವ್ರು ಯಾವ್ದು ಎಂತ ಕನಸಿದ್ರು ಈಡೇರಿಸ್ಕೊಳಕ್ ಆಗಲ್ಲ. ಬಟ್ ನಮ್ಮ ಮನೆಯೊಳಗಾತ ಇಡೀ ಎಲ್ಲರೂ ಸಪೋರ್ಟ್ ಮಾಡಾತ್ರ. ನಾನು ಇದ್ರಾಗ ವರ್ಕ್ ಮಾಡ್ತಾ ಮಾಡ್ತಾ ಆಗ್ರಾ ಡೆಲ್ಲಿಗೆ ಹೋಗಿ ಬಂದೆ. ಈಗ ನೆಕ್ಸ್ಟ್ ಮನಾಲಿ ಟ್ರಿಪ್ ಆಫರ್ ಐತಿ. ಸೊ ಅದು ಕೂಡ ಕಂಪ್ಲೀಟ್ ಆಗೈತಿ. ನನ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗೋದೈತಿ. ನಾನು ಅಷ್ಟಲ್ಲ, ನಮ್ಮ ತಾಯಿನೂ ಕರ್ಕೊಂಡು ಹೋಗ್ಬೇಕಂತ ಆಸೆ ಐತಿ. ನನ್ನ ಟೀಮ್ ಒಳಗೂ ಎಷ್ಟೋ ಜನ ಕರ್ಕೊಂಡು ಹೋಗ್ಬೇಕಂತ ಆಸೆ ಐತಿ. ಸೊ ಎಲ್ಲರೂ ನೀವು ನಮ್ಮ ತರದ ನೀವೆಲ್ಲರೂ ವರ್ಕ್ ಮಾಡ್ತೀನಿ ಅಂತ ಬಂದ್ರೆ ಅಂದ್ರೆ ಈ ಸ್ಮಾರ್ಟ್ ಶಾಪ್ ಕಂಪನಿ ಏನ್ ಮಾಡ್ತೈತಿ, ಎಲ್ರಿಗೂ ಸಪೋರ್ಟ್ ಮಾಡ್ತೈತಿ, ಎಲ್ರಿಗೂ ಸೆಲ್ಫ್ ಎಂಪ್ಲಾಯ್ಮೆಂಟ್ ನ ಕೊಡ್ತೈತಿ. ಸೊ ಅದೇ ರೀತಿ